ಹೇಳಿ ಸರ್. ಎಲ್ಲ ರೆಡಿನಾ? ಪ್ಲಾನ್ ರೆಡಿಯಾಗಿದೆ ಸರ್. ಏನು ಮಾಡೋದಕ್ಕೆ ಹೊರಟಿದ್ದೀರಾ? ನೀವು ಹೇಳ್ದಂಗೆ ಫಸ್ಟ್ ಆಪ್ಷನ್ನು ಅವಳನ್ನ ಆಕ್ಸಿಡೆಂಟ್ ಮಾಡಿ ಮುಗಿಸೋದು ಸರ್. ಗುಡ್, ವೆರಿ ಗುಡ್. ಸ್ಪಾಟ್ ಎಲ್ಲಿ ಇಟ್ಟಿದ್ದೀರಾ? ನಿಮ್ಮ ಮನೆಯಿಂದ ಆಫೀಸ್ಗೆ ಹೋಗೋ ಕಾಡಿನ ದಾರಿಲಿ ಸ್ಪಾಟ್ ಇಟ್ಟಿದ್ದೀವಿ ಸರ್. ಸರ್, ಸಿಟಿ ದಾಟಿದ ತಕ್ಷಣನೇ ಒಂದು ಫಾರೆಸ್ಟ್ ಸಿಗುತ್ತೆ ಸರ್. ಅಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ರೆ ಆಂಬ್ಯುಲೆನ್ಸ್ ಬರೋ ಅಷ್ಟರಲ್ಲಿ, ಜನ ನೋಡೋ ಅಷ್ಟರಲ್ಲಿ ಅವಳ ಕತೆ ಮುಗಿಯುತ್ತೆ ಸರ್. ಸೂಪರ್. ಆದರೆ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಕೆಲಸ ಮುಗಿಸ್ಬೇಕು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸರ್. ಈ ವಿಷಯದಲ್ಲಿ ನಮ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಸರ್. ಒಂದು ಸಣ್ಣ ಸುಳಿವು ಸಿಗದೆ ಇರೋ ರೀತಿ, ಅನುಮಾನ ಬರದೇ ಇರೋ ರೀತಿ ನಾವು ಆಕ್ಸಿಡೆಂಟ್ ಮಾಡಿ ಹೋಗ್ತೀವಿ ಸರ್. ಏನು ಎಡವಟ್ಟಾಗಲ್ಲ ತಾನೆ? ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಸರ್. ಈ ವಿಷಯದಲ್ಲಿ ನಾನು ನಂಬಿ ಸರ್. ಜೈಲಿಂದ ಈಚೆ ಕಡೆ ಬರೋಕೆ ಆಗದೆ ಇದ್ದವನ್ನ ಈಚೆ ಕಡೆ ಬರೋ ಥರ ಮಾಡಿದ್ದೀರಾ. ನಾನು ನಿಮಗೋಸ್ಕರ ಪ್ರಾಣ ತೆಗಿಯೋಕ್ಕೂ ರೆಡಿ, ಪ್ರಾಣ ಕೊಡೋಕ್ಕೂ ರೆಡಿ ಸರ್. ಸರ್, ಏನಾರ ಪ್ರಾಬ್ಲಮ್ ಬಂದರೆ ನನ್ನನ್ನು ದಾಟ್ಕೊಂಡು ಬರ್ಬೇಕು ಸರ್. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸರ್. ಗುಡ್. ಆ ಕಾವೇರಿ ಕೆಲಸನ ಆದಷ್ಟು ಬೇಗ ಮುಗಿಸಿ ನಂಗೆ ಫೋನ್ ಮಾಡು. ಆಯಿತು ಸರ್. ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಕಾತಿ, ಜೈಲಲ್ಲಿ ಒಬ್ಬ ಖೈದಿ ಇದ್ದಾನೆ, ಅವನ ಕೇಸ್ ವಿಚಾರವಾಗಿ ಮಾತಾಡ್ತಾ ಇದ್ದೆ ಅಷ್ಟೇ. ಮತ್ತೆ ಕಾವೇರಿ ಕೆಲಸ ಮುಗಿಸು ಅಂತ ಮಾತಾಡ್ತಾ ಇದ್ದೆ. ಎಲ್ಲ ಕೇಳಿಸ್ಕೊಂಡು ಮತ್ತೆ ಯಾಕೆ ನನ್ನ ಕೇಳ್ತಾ ಇದೀಯಾ? ಇಲ್ಲ, ಕೊನೆ ಮಾತನ್ನ ಮಾತ್ರ ಕೇಳಿಸ್ಕೊಂಡೆ, ಅದಕ್ಕೆ ಕೇಳ್ತಾ ಇರೋದು. ಏನ್ ಮಾಡಕ್ ಹೊರಟಿದ್ಯಾ? ನಿಜ, ಕಾವೇರಿಗೊಂದು ಗತಿ ಕಾಣಿಸಕ್ಕೆ ಹೊರಟಿದ್ದೀನಿ. ಏನು ಕೊಲ್ಲಕ್ ಹೊರಟಿದ್ಯಾ? ಒಬ್ಬ ಲಾಯರ್ ಆಗಿ ನೀನ್ ಈ ರೀತಿ ಕೆಲಸ ಮಾಡ್ಬೋದಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ವಿಷಯ ಆಚೆ ಬಂದ್ರೆ ಈ ಸಮಾಜ ನಮಗ್ ಗೌರವ ಕೊಡತ್ತಾ? ಜೈಲಲ್ಲಿರೋ ಖೈದಿಗೂ ನಮಗೂ ಏನ್ ವ್ಯತ್ಯಾಸ? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳಿಗೆ ಕಾವೇರಿನ ಮುಗಿಸೋ ವಿಷಯ ಹೇಳಬೇಕು ಅಂತಿದ್ದೆ. ಈಗ ಏನಾದರೂ ಅಪ್ಪಿತಪ್ಪಿ ಸತ್ಯ ಹೇಳಿದ್ರೆ ಇವಳೇ ಕೆಲಸನ ಹಾಳು ಮಾಡಿಬಿಡ್ತಾಳೆ. ಏನು ಮಾಡೋದು?